ಸರೋಜದೇವಿ ಸತ್ತೋಗಿದ್ದಾರೆ. ಅವರು ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮಾ ಕಲಾವಿದೆ ಅಂತವರು. ಇವತ್ತು ಕಲಾ ಜಗತ್ತು ಅವಳ ಬಿ ಸರೋಜದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಡೀ ಚಿತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿರುವಂಥದ್ದು. ಸುಮಾರು 5 ದಶಕಗಳಕ್ಕಿಂತ ಹೆಚ್ಚು ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ತುಂಬಲಾರದ ನಷ್ಟ ಇದೆ. ಆದರೂ ಕೂಡ ಅವರು ತಮ್ಮ ಅಭಿನಯದಿಂದ, ತಮ್ಮ ಚಿತ್ರಗಳಿಂದ ನಮ್ಮೆಲ್ಲರ ಮನದಲ್ಲಿ ಜೀವಂತವಾಗಿರ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾಳ ಆತ್ಮೀಯರಾಗಿದ್ದರು. ಸಂಪೂರ್ಣವಾದ ಆಶೀರ್ವಾದವನ್ನು ಹಿರಿಯ ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚಿಗೆಯಾಗಿತ್ತು. ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆಸ್ಪತ್ರೆ ಮತ್ತು ನಾವು ಕೂಡ ಅವರ ಬೇಕಾದಷ್ಟು ರಾಜ್ಕುಮಾರ್ ಒಂದೇ ದಕ್ಷಿಣ ಭಾರತದ ಅನೇಕ ಚಿತ್ರಗಳಲ್ಲೂ ಕೂಡ ಜೊತೆಯಲ್ಲಿ ಅಭಿನಯಿಸಿ ಒಳ್ಳೆಯ ಹೆಸರನ್ನು ಕೂಡ ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ಅರ್ಪಿಸಿದಂಥ ಹಿರಿಯ ಅವರ ಎಲ್ಲ ಅಭಿಮಾನಿಗಳಿಗೆ, ಬಂಧುಗಳಿಗೆಲ್ಲ ಫಸ್ಟ್ ಈ ಮನೆಗೆ ಬಂದ ಜ್ಞಾಪಕ ಆಗೋದು ನನಗೆ ನನ್ನ ಸಿನಿಮಾ ಸೆನ್ಸರ್ ಆಗಿರಲಿಲ್ಲ. ಯುಗೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುಗೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿ ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು. ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರು ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ಹೀರೋ ಆಗಿರೋದಕ್ಕೆ ನೀವೇ ಕಾರಣ, ಒಂಥರ ಗಾಡ್ ಮದರ್ ಇದ್ದಂಗೆ ನೀವು. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ನಮ್ಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳಿಂದು ಸಮರ್ಥ ಅವರೆಲ್ಲ ನನ್ನ ಫ್ಯಾಮಿಲಿ ಫ್ರೆಂಡು. ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ದೇವರು. ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಇಲ್ಲೇ ಪಕ್ಕದಲ್ಲೇ ನನ್ನ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಗಳಿಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು ಎಲ್ಲ ಸಿಗ್ತಾನೆ ಇರ್ತಾರೆ.